ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಲಲಿತಾ ಸಹಸ್ರನಾಮದ ಹಿನ್ನೆಲೆಯನ್ನು ತಿಳಿಬೇಕಾದರೆ ಬ್ರಹ್ಮಾಂಡ ಪುರಾಣದ ಉತ್ತರಖಂಡದಲ್ಲಿ ಲಲಿತಾ ಸಹಸ್ರನಾಮದ ಉಲ್ಲೇಖ ಸಿಗುತ್ತೆ. ಅಗತ್ಯರು ಹಯಗ್ರೀವ ದೇವರನ್ನು ಪರಿಪರಿಯಾಗಿ ಬೇಡಿ ಜಗನ್ಮಾತೆಯ ಸಹಸ್ರನಾಮವನ್ನು ತ್ರಿಶತಿಯನ್ನು ಪಡೆದುಕೊಳ್ತಾರೆ. ಆ ಮೂಲಕ ಇಡೀ ಜಗತ್ತಿಗೆ ಲಲಿತಾ ಸಹಸ್ರನಾಮವನ್ನು ನೀಡಿದಂಥವರು ಅಗತ್ಯ ಮಹರ್ಷಿಗಳು. ಆದರೆ ಇಲ್ಲಿ ಸಾಕಷ್ಟು ರಹಸ್ಯ ಇದೆ. ಯಾವಾಗಲೂ ಲಲಿತಾ ಸಹಸ್ರನಾಮವನ್ನು ಲಲಿತಾ ರಹಸ್ಯನಾಮ ಸಹಸ್ರ ಸ್ತೋತ್ರಕಥನಂ ಅಂತ ಹೇಳ್ತೀವಿ. ಪ್ರತಿಯೊಂದು ನಾಮಗಳಲ್ಲಿಯೂ ರಹಸ್ಯ ಅಡಗಿದೆ. ಲಲಿತಾ ಸಹಸ್ರನಾಮವನ್ನು ತಗೊಂಡ್ರೆ 1000 ನಾಮಗಳು ನಮಗೆ ಸಿಗುತ್ತೆ. ಆದರೆ ಲಲಿತಾ ಸಹಸ್ರನಾಮ ನಿಜವಾಗಿಯೂ ಸಾಧಕರು ಅರ್ಥ ಮಾಡಿಕೊಂಡ್ರೆ ಅಥವಾ ಸಾಧನೆಯಲ್ಲಿ ಕುಳಿತಾಗ ಅರಿವಾಗೋದು ಪ್ರತಿಯೊಂದು ನಾಮಗಳಲ್ಲಿಯೂ 1000 ದೇವಿಯ ನಾಮಗಳಿದೆ. ಶ್ರೀಮಾತಾ ಅನ್ನುವ ಹೆಸರಿನಲ್ಲಿಯೇ 1000 ನಾಮಗಳಿದೆ. ಹಾಗೆ ಪ್ರತಿಯೊಂದು ನಾಮಗಳಲ್ಲಿಯೂ ಕೂಡ 1000 ನಾಮಗಳನ್ನು ವಾಗ್ದೇವಿಯರು ರಹಸ್ಯವಾಗಿ ಅಡಗಿಸಿಟ್ಟಿದ್ದಾರೆ. ಒಂದೊಂದು ನಾಮಗಳನ್ನು ತಿಳಿತಾ ಹೋದಷ್ಟು ನಮಗೆ ಆ ಸಂಪೂರ್ಣವಾಗಿ 1,00,000 ಜಗನ್ಮಾತೆಯ ನಾಮಗಳು ಸಿಗುತ್ತೆ. ಈಗ ಆ ಪೂರ್ಣವಾಗಿ ಅರ್ಥಚಿಂತನೆಯನ್ನು ಮಾಡಬೇಕು ಅಥವಾ ಲಲಿತಾ ಸಹಸ್ರನಾಮದ ಅರ್ಥವನ್ನು ತಿಳಿದುಕೊಳ್ಬೇಕು ಅಂದರೆ ಅಸಾಧ್ಯ. ಜನ್ಮಗಳಲ್ಲಿಯೂ ಕೂಡ ಲಲಿತಾ ಸಹಸ್ರನಾಮವನ್ನು ಅರ್ಥ ತಿಳಿದುಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕಂದರೆ ನ ಭೂತೋ ನ ಭವಿಷ್ಯತ್, ಹಿಂದೆಯೂ ಇಲ್ಲ ಅಥವಾ ಮುಂದೆಯೂ ಬರೋದಿಲ್ಲ ಅಂತ ಭಗವಂತನೇ ಹೇಳ್ತಾನೆ. ಲಲಿತಾ ಸಹಸ್ರನಾಮ ಅಷ್ಟು ರಹಸ್ಯವಾದದ್ದು. ಮೇಲ್ಮುಖವಾಗಿ ನೋಡುವಾಗ ನಮಗೆ ಸಾಧಾರಣ ಅರ್ಥಗಳು ಸಿಗುತ್ತೆ, ಅದೇ ಸತ್ಯ ಅಂತ ನಾವು ಭಾವಿಸ್ತೀವಿ. ಅಲ್ಲ, ಲಲಿತಾ ಸಹಸ್ರನಾಮವನ್ನು ಅಧ್ಯಯನ ಮಾಡೋದಲ್ಲ, ಅದರ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬಾರದು. ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಹೋಗ್ತಾ ಇರಬೇಕು. ಉದಾಹರಣೆಗೆ, ಇಜ್ಜಲನ್ನು ತುಂಬಿರುವಂತಹ ಒಂದು ಚೀಲವನ್ನು ಖಾಲಿ ಮಾಡಿ ನೀರಲ್ಲಿ ಹೆಜ್ತಾ ಬಂದರೆ ಬಹಳಷ್ಟು ದಿನ ಅದರಲ್ಲಿರುವಂಥ ಕಲ್ಮಶ ಹೋಗಿ ನೀರು ಗಲೀಜಾಗ್ತಾನೆ ಇರುತ್ತೆ. ಆದರೆ ಬರ್ತಾ ಬರ್ತಾ ಏನಾಗುತ್ತೆ, ಆ ಚೀಲ ಶುದ್ಧವಾಗುತ್ತೆ. ಯಾವ ಮಟ್ಟಿಗೆ ಶುದ್ಧವಾಗುತ್ತೆ ಅಂದರೆ, ಈ ಹಿಂದೆ ಇದ್ದದ್ದು ಇದೇ ಚೀಲವ ಅನ್ನೋ ಮಟ್ಟಿಗೆ ಅದು ಶುದ್ಧಿ ಆಗುತ್ತೆ. ಲಲಿತಾ ಸಹಸ್ರನಾಮ ಹಾಗೆ ನಮ್ಮ ಮನಸ್ಸಿನ ಕಲ್ಮಶಗಳನ್ನು, ನಮ್ಮ ಪಾಪಕರ್ಮಗಳನ್ನು ತೊಳಿತಾ ಬರುತ್ತೆ. ಹಾಗಾಗಿ ನಮ್ಮ ಮನಸ್ಸು ಅನ್ನುವ ಚೀಲವನ್ನು ಲಲಿತಾ ಸಹಸ್ರನಾಮವನ್ನುವ ನೀರಿನಲ್ಲಿ ಮುಳುಗಿಸ್ತಾ ಇರಬೇಕು. ಮುಳುಗಿಸ್ತಾ ಇದ್ದಾಗ ನಮಗರಿವೇ ಇಲ್ಲದೆ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಯಾವಾಗ ಮನಸ್ಸು ಶುದ್ಧವಾಗುತ್ತೆ, ಜಗನ್ಮಾತೆ ನಮ್ಮಲ್ಲೇ ಇದ್ದಾಳೆ ಎನ್ನುವ ಭಾವ ನಮಗೆ ಅರಿವಾಗುತ್ತೆ. ಆ ಭಾವ ಅರಿವಾದಾಗ ತನ್ನನ್ನು ತಾನಾಗಿಯೇ ಪ್ರತಿಯೊಂದು ನಾಮದ ಅರ್ಥ ನಮಗೆ ತಿಳಿತಾ ಹೋಗುತ್ತೆ. ಲಲಿತಾ ಸಹಸ್ರನಾಮವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೆ. ಅವರ ಭಾವ, ಯಾರೇ ಭಾಷ್ಯವನ್ನು ಬರೆದರೂ ಮೇಲ್ನೋಟದ ಶಬ್ದಗಳಿಗೆ ಅನುಗುಣವಾಗಿ ಅರ್ಥವನ್ನಷ್ಟೇ ಬರೆಯೋಕ್ಕೆ ಸಾಧ್ಯವೇ ಹೊರತು ರಹಸ್ಯವನ್ನು ಬರೀಲಿಕ್ಕೆ ಯಾರಿಗೂ ಸಾಧ್ಯ ಆಗಲ್ಲ. ಯಾಕೆ ಸಾಧ್ಯ ಆಗಲ್ಲ ಅಂದರೆ, ಜಗನ್ಮಾತೆ ಅದನ್ನು ಅತ್ಯಂತ ಗೋಪನೀಯವಾಗಿಟ್ಟಿದ್ದಾಳೆ. ಬ್ರಹ್ಮಾಂಡದ ಅಷ್ಟೂ ರಹಸ್ಯಗಳು, ಅಷ್ಟೂ ವಿದ್ಯೆಗಳು ಲಲಿತಾ ಸಹಸ್ರನಾಮದಲ್ಲೇ ಇದೆ. ಬೇರೆ ಯಾವ ಗ್ರಂಥಗಳನ್ನು ತೆಗೆದು ಓದೋ ಅವಶ್ಯಕತೆಯೇ ಇಲ್ಲ. ಕೇವಲ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಇದ್ದರೆ ಅಥವಾ ಅರ್ಥವನ್ನು ತಿಳ್ಕೊಳ್ತಾ ಹೋದರೆ ಯಾವ ವಿದ್ಯೆಗಳನ್ನು ನಾವು ಕಲಿಯಬೇಕು, 64 ವಿದ್ಯೆಗಳು ಅಥವಾ ಬೇರೆ ಎಲ್ಲ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ವಿದ್ಯೆಯೋ ಎಲ್ಲವೂ ಅದರಲ್ಲಿ ಅಡಕವಾಗಿದೆ. ಇಡೀ ಬ್ರಹ್ಮಾಂಡದ ರಹಸ್ಯವನ್ನು ವಾಗ್ದೇವಿಯರು ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವರ ಪ್ರೇರಣೆಯಿಂದಲೇ ಬರೀತಾರೆ ಅವರು. ಹಾಗಾಗಿಯೇ ಅದು ರಹಸ್ಯ. ಬೇರೆ ಬೇರೆ ಲಲಿತಾ ಸಹಸ್ರನಾಮಗಳಿದೆ, ಅದು ಜಗನ್ಮಾತೆಯನ್ನು ಮೆಚ್ಚಿಸೋದಕ್ಕೋಸ್ಕರ ಆಡಿತ್ತು. ಆದರೆ ಲಲಿತಾ ಸಹಸ್ರನಾಮ ವಾಗ್ದೇವಿಯಿಂದ ರಚಿಸಲ್ಪಟ್ಟಿರೋದು ದೇವಿ ಇಡೀ ಬ್ರಹ್ಮಾಂಡದ ರಹಸ್ಯವನ್ನು ಸ್ತೋತ್ರಕಥನದ ಮೂಲಕ, ಮಾಲಾಮಂತ್ರದ ಮೂಲಕ ರಹಸ್ಯವಾಗಿ ಇಡಲಿಕ್ಕೆ ಆ ತಾಯಿ
ಅವಳದ್ದೇ ಇಚ್ಛೆಯ ಮೂಲಕ ವಾಗ್ದೇವಿಯರ ನಾಲಿಗೆಯಲ್ಲಿ ಅದು ಬರುತ್ತೆ. ವಾಗ್ದೇವಿಯರು ಸತತವಾಗಿ ಎಡೆಬಿಡದೆ ಲಲಿತಾ ಸಹಸ್ರನಾಮವನ್ನು ಹಾಡ್ತಾನೇ ಇರ್ತಾರಂಥವ್ರು. ಅವ್ರಿಗೆ ಅದೇ ಶಕ್ತಿ. ಅವರಿಗೆ ಹಸಿವಾಗು ಬಾಯಾರಿಕೆ ಆಗಲಿ ಏನೂ ಆಗದೆ ನಿತ್ಯ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡು. ಹಾಗಾಗಿಯೇ ನಾಮಪಾರಾಯಣ ಪ್ರೀತ ನಂದಿ ವಿದ್ಯಾನಟೇಶ್ವರಿ ಅಂತ ಹೇಳ್ತಾರೆ. ಅವಳ ನಾಮ ಪಾರಾಯಣ ಮಾಡ್ತಿದ್ರೆ ಸಾಕು, ಬೇರೇನು ಬೇಡ, ಎಲ್ಲವೂ ಅಲ್ಲಿ ಸಿಗುತ್ತೆ. ಆ ಬಾಲಗೋಪವಿತ ಸರ್ವಾನುಲಿಂಗ್ಯ ಶಾಸನ. ಚಿಕ್ಕ ಮಕ್ಕಳಲ್ಲಿ ಹೇಗೆ ಆ ಬಾಲತನ ಇರುತ್ತೆ, ಎಲ್ಲವೂ ನಿಷ್ಕಲ್ಮಶವಾಗಿ ಕಪಟರಹಿತರಾಗಿರ್ತಾರೆ, ಹಾಗೆ ಜಗನ್ಮಾತೆ ಅವಳ ಶಾಸನವನ್ನು ಯಾರಿಂದಲೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅವಳೊಮ್ಮೆ ನಿರ್ಧರಿಸಿದರೆ ಇದನ್ನು ಬದಲಾಯಿಸಬೇಕು ಅಂತ ಅದನ್ನು ಬದಲಾವಣೆ ಆಗಿಯೇ ತೀರುತ್ತೆ ಹೊರತು ಅದನ್ನು ತಡೆಯುವ ಶಕ್ತಿ ಹರಿಹರ ಬ್ರಹ್ಮಾದಿಗಳಿಗೂ ಇಲ್ಲ. ಜಗನ್ಮಾತೆಯನ್ನು ಸರಳವಾಗಿ ನಮ್ಮಲ್ಲಿ ನಾವು ನೋಡ್ತಾ ಹೋಗಬೇಕು. ಎಲ್ಲಿದ್ದಾಳೆ? ಎಲ್ಲರಲ್ಲೂ ಇದ್ದಾಳೆ. ಅವಳಿಲ್ಲದ ಜಾಗವೇ ಇಲ್ಲ. ನಾವು ಅವಳನ್ನು ದುರ್ಗಿಯಾಗಿ, ಕಾಳಿಯಾಗಿ, ಚಂಡಿಯಾಗಿ, ಚಾಮುಂಡಿಯಾಗಿ, ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಹೋಗ್ಬೋದು. ಆ ಎಲ್ಲ ಶಕ್ತಿಗಳಲ್ಲೂ ವಿದ್ಯಮಾನಗಳಾಗಿರುವಂತಹ ಶಕ್ತಿ, ಮೂಲ ಶಕ್ತಿ, ಶಿವಶಕ್ತೈಕ್ಯ ಸ್ವರೂಪಿಣಿಯಾದ ಲಲಿತಾ ಪರಮೇಶ್ವರಿ. ನಾವು ಅವಳನ್ನು ಹೇಗೆ ಪೂಜಿಸ್ಬೋದು, ಹೇಗೆ ಆರಾಧಿಸ್ಬೋದು, ಎಲ್ಲವೂ ಅವಳಿಗೆ ಇಷ್ಟವೇ. ವಾಮಮಾರ್ಗದಲ್ಲಿ ಪೂಜಿಸುವವರಿಗೂ ಕೂಡ ಅವಳು ಒಲಿದು ನಿಲ್ತಾಳೆ, ಸಾತ್ವಿಕವಾಗಿ ಪೂಜಿಸುವವರಿಗೂ ಕೂಡ ಒಲಿತಾಳೆ. ಕಾರಣ, ಕೆಟ್ಟವರು ಮಕ್ಕಳೇ, ಒಳ್ಳೆಯವರು ಮಕ್ಕಳೇ. ಅವರು ತೋರಿಸೋದು ಪ್ರೀತಿಯೇ, ಇವರು ತೋರಿಸೋದು ಪ್ರೀತಿಯೇ. ಕೆಟ್ಟ ತಾಯಿ ಈ ಜಗತ್ತಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಜಗನ್ಮಾತೆ ಎಲ್ಲರೂ ತನ್ನ ಮಕ್ಕಳು ಅನ್ನುವಾಗ ಆ ತಾಯಿ ಎಲ್ಲರನ್ನೂ ಅದೇ ಪ್ರೀತಿಯಿಂದ, ಅದೇ ವಾತ್ಸಲ್ಯದಿಂದ ಎಲ್ಲರನ್ನೂ ಕಾಪಾಡ್ತಾಳೆ. ಲಲಿತಾ ಸಹಸ್ರನಾಮದಲ್ಲಿ ಒಂದು ಸರಳವಾಗಿ ತಿಳ್ಕೊಳ್ಬೇಕು ಅಂದರೆ ಒಂದು ನಾಮ ಬರುತ್ತೆ, ಆ ಬ್ರಹ್ಮಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ. ಆ ಬ್ರಹ್ಮಕೀಟ ಜನನಿ, ನಾವು ಸಾಧಾರಣವಾಗಿ ಬ್ರಹ್ಮನನ್ನು ಕೀಟವನ್ನು ನೀನೇ ತಾಯಿ ಎಂದಾಗುತ್ತೆ. ಆದರೆ ಅಂತರಾಳದಲ್ಲಿ ತಿಳಿತಾ ಹೋಗಿ ಆ ಬ್ರಹ್ಮ ಅನೇಕ ಬ್ರಹ್ಮಾಂಡಗಳಲ್ಲಿರುವಂತಹ ಬ್ರಹ್ಮರನ್ನು ಹಿಡಿದು ಕಣ್ಣಿಗೆ ಕಾಣುವ, ಕಣ್ಣಿಗೆ ಕಾಣದ ಸಣ್ಣ ಕೀಟದವರೆಗೂ ಎಷ್ಟು ಪ್ರಾಣಿ ಪ್ರಭೇದಗಳು ಬರುತ್ತೆ, ಜೀವ ಪ್ರಭೇದಗಳು ಬರುತ್ತೆ, ಗಿಡಮರಗಳು ಬರ್ತಾರೆ. ಉಸಿರಾಡುವ, ಉಸಿರಾಡದ, ಜಡವಿರುವ ಎಲ್ಲ ಬಗೆಯ ಜೀವಿಗಳು ಬರುತ್ತೆ. ಅದನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಗೆಯ ಜೀವಿಗಳನ್ನು ನೀನು ತಾಯಿ ಅನ್ನೋದನ್ನು ಆ ಬ್ರಹ್ಮಕೀಟ ಜನನಿ ಅನ್ನುವಂಥ ಎರಡೇ ಎರಡು ಅಕ್ಷರಗಳಲ್ಲಿ ಹೇಳ್ತಾರೆ ವಾಗ್ದೇವಿಯರು. ಸರಳವಾಗಿ ತಿಳ್ಕೊಳ್ಬೇಕಾ, ಗೂಢಾರ್ಥಕ್ಕೆ ಹೋಗಿ ತಿಳ್ಕೊಳ್ಬೇಕಾ? ಅದೇ ಲಲಿತಾ ಸಹಸ್ರನಾಮದ ವೈಶಿಷ್ಟ್ಯ. ಏನು ಮೇಲ್ಮುಖವಾಗಿ ತೋರಿಸುತ್ತೋ ಅದು ಅಂತರ್ಮುಖದಲ್ಲಿ ಒಳಾರ್ಥವಾಗೇ ಇರೋದಿಲ್ಲ. ಈ ಶಬ್ದಕ್ಕೆ ಇದೇ ಅರ್ಥ ಅಂತ ನಿಗದಿಪಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಲಲಿತಾ ಸಹಸ್ರನಾಮದಲ್ಲಿ ನಾವು ಇದು ಅರ್ಥ ಅಂತ ಯಾವಾಗ ಹೋಗ್ತಾ ಇರ್ತೀವಿ, ಅದನ್ನು ಕೆಳಗಿನ ಶ್ಲೋಕವನ್ನು ಮೇಲಿನ ಶ್ಲೋಕವನ್ನು ಓದಿದ ತಕ್ಷಣ ಇದು ಅದಲ್ಲ ಅಂತ ಅನಿಸ್ಬಿಡುತ್ತೆ. ರಹಸ್ಯಗಳಲ್ಲಿಯೇ ರಹಸ್ಯ. ಒಂದು ರಹಸ್ಯವನ್ನು ಬಿಡಿಸಿದ ಹಾಗೆ ಮತ್ತೊಂದು ರಹಸ್ಯ ತೆರೆದುಕೊಳ್ಳುತ್ತೆ ಲಲಿತಾ ಸಹಸ್ರನಾಮದಲ್ಲಿ. ದೇವಿಯನ್ನು ರಹಸ್ಯಗಳನ್ನು ಭಂಡಾರ ಆ ತಾಯಿ. ಇಡೀ ಬ್ರಹ್ಮಾಂಡ ಆ ಜಗನ್ಮಾತೆಯ ವಿಶ್ವರೂಪ. ಅದು ಚೇತನಾಶಕ್ತಿಯಾಗಿ, ಸರ್ವಶಕ್ತಳಾಗಿ, ಮಹಾರಾಜ್ಞಿಯಾಗಿ ಇಡೀ ಬ್ರಹ್ಮಾಂಡವನ್ನು ಪರಿಪಾಲನೆ ಮಾಡ್ತಾ ತನಗೆ ಹೆಂಗೆ ಬೇಕು ಹಾಗೆ ಬದಲಾಯಿಸ್ಕೊಳ್ತಾ ಹೋಗ್ತಾಳೆ. ಏನೋ ನಡೀತಾ ಇದೆ, ಆ ನಡೀತಾ ಇದೆ ಅನ್ನೋದು ಕೂಡ ಅವಳ ಇಚ್ಛೆ. ನಮ್ಮ ಬದುಕಲ್ಲಿ ಏನಾಗಬೇಕು, ಏನಾಗಬಾರ್ದು, ಅದು ಆ ಜಗನ್ಮಾತೆಯ ಇಚ್ಛೆ ಅನ್ನೋವಾಗ ಮನಸ್ಸು ಅವಳಲ್ಲಿ ನಿಲ್ಲಬೇಕು. ಯಾವಾಗ ಮನಸ್ಸನ್ನು ನಾವು ಅವಳಲ್ಲಿ ನಿಲ್ಲಿಸ್ತೀವಿ, ತಮಗೆ ಅರಿವಿಲ್ಲದೆಯೇ ಜಗನ್ಮಾತೆ ಶಿವಜ್ಞಾನವನ್ನು ಪ್ರದಾನ ಮಾಡ್ತಾಳೆ. ಯಾವಾಗ ಶಿವಜ್ಞಾನ ಪ್ರದಾನವಾಗುತ್ತೋ
ಲಲಿತಾ ಸಹಸ್ರನಾಮದ ಒಂದಿಷ್ಟು ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಸಂಪೂರ್ಣ ಅರ್ಥವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆ ಜಗನ್ಮಾತೆಗೆ ಬಿಟ್ಟು ಇನ್ಯಾರಿಗೂ ಅದರ ಅರ್ಥ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಶಿವನೊಬ್ಬ ಅದರ ಸಂಪೂರ್ಣ ರಹಸ್ಯವನ್ನು ತಿಳಿದಿರಬಹುದು. ಅವಳನ್ನು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿಯೇ ದಿನಗಳು ಕಳೆದು ಹೋಗ್ಬಿಡತ್ತೆ, ಅಥವಾ ಜನ್ಮಗಳು ಕಳೆದು ಹೋಗ್ಬಿಡತ್ತೆ. ಜಗನ್ಮಾತೆ ಎಲ್ಲರಲ್ಲೂ ಇದ್ದಾಳೆ, ಅದನ್ನು ತಿಳಿದುಕೊಳ್ಬೇಕು. ಧ್ಯಾನ, ಯಾವ ಧ್ಯಾನ, ಎಷ್ಟೊತ್ತು ಕುತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ನಮಗೆ. ಆದರೆ ಆತ್ಮಚಿಂತನೆ, ಪ್ರತಿಕ್ಷಣ ಹೃದಯದ ಬಡಿತ ಹೇಗೆ ಬಡಿದುಕೊಳ್ತಿರುತ್ತೋ, ಮನಸ್ಸಲ್ಲಿ ಬೇಡವಾದ ವಿಷಯಗಳನ್ನು ತುಂಬುವ ಬದಲು ಜಗನ್ಮಾತೆಯನ್ನೇ ನೆನೆಸ್ಕೊಳ್ತಾ ಇದ್ದಾರೆ. ಆ ತಾಯಿ ಹೇಗಿದ್ದಾಳೆ, ನಮ್ಮಲ್ಲಿ ಇದ್ದಾಳಂದಮೇಲೆ ಹೆಂಗಿದ್ದಾಳೆ, ನಮ್ಮೊಳಗೆ ಒಂದು ಸಣ್ಣ ಜೀವಿಯಲ್ಲಿದ್ದಾಳೆ ಅಂದರೆ ಆ ಜೀವಿಯಲ್ಲಿ ಹೆಂಗಿದ್ದಾಳೆ. ಒಂದಷ್ಟು ಇರುವೆಗಳು ಸಕ್ಕರೆಯನ್ನು ಬಿದ್ದಿರೋ ಬೇರೆ ಯಾವುದೋ ವಸ್ತುವನ್ನು ತಿಂತಾ ಇರ್ತವೆ. ಆ ಜೀವಿಯಲ್ಲೂ ಜಗನ್ಮಾತೆ ಇದ್ದಾಳೆ ಅಂದಮೇಲೆ, ದೈತ್ಯಾಕಾರದ ಪ್ರಾಣಿಗಳಲ್ಲಿಯೂ ಆ ಜಗನ್ಮಾತೆ ಇದ್ದಾಳೆ ಅಂದಮೇಲೆ ಅವಳ ವೈಶಿಷ್ಟ್ಯ ಹೇಗಿರಬೇಕು. ಆತ್ಮಸ್ವರೂಪಳಾಗಿದ್ದಾಳೆ. ಆತ್ಮಜ್ಞಾನ, ಯಾವ ಆತ್ಮ? ಅದೇ ದೊಡ್ಡ ಪ್ರಶ್ನೆ ಆಧ್ಯಾತ್ಮದಲ್ಲಿ. ನಾನು ಯಾರು, ಹೂ ಐ ಆಮ್? ಆ ಪ್ರಶ್ನೆಗೆ ಉತ್ತರ ಹುಡುಕೋದೇ ದೊಡ್ಡ ಸಾಧನೆ. ಹಲವಾರು ಋಷಿಗಳು, ಮುನಿಗಳು, ತಪಸ್ವಿಗಳು ಸಹಸ್ರ ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ ಒಂದೇ ಒಂದು ಪ್ರಶ್ನೆಗೆ ಉತ್ತರಕ್ಕೆ, ನಾನು ಯಾರು? ಆ ಪ್ರಶ್ನೆಗೆ ಉತ್ತರ ಈರುಳ್ಳಿಯಂತೆ ಬಿಡಿಸಿದಷ್ಟು ಕೊನೆಗೆ ಸಿಗೋದು ಶೂನ್ಯ. ನಾನೇನೂ ಅಲ್ಲ ಅಂತ ತಿಳಿದುಕೊಳ್ಳೋದು ಸಾಧಾರಣ ವಿಷಯ ಅಲ್ಲ. ಸುಖವನ್ನು ದುಃಖವನ್ನು ಸಮಾನವಾಗಿ ತಗೊಂಡು ಹೋಗಬೇಕಾಗತ್ತೆ. ಅದು ಆ ಪರಿಪಾಟನೆ ಬರಬೇಕು ಅಂದರೆ, ಆ ಮನಸ್ಥಿತಿ ಬರಬೇಕು ಅಂದರೆ ಜಗನ್ಮಾತೆಯ ಅಸ್ತಿತ್ವವನ್ನು ತಿಳಿದುಕೊಳ್ಬೇಕು. ಏನು ಜಗನ್ಮಾತೆ, ಎಲ್ಲಿದ್ದಾಳವಳು, ಯಾಕೆ ಅವಳನ್ನು ಎಲ್ಲ ಜೀವಿಗಳಿಗೂ ತಾಯಿಯಾಗಿ ನೋಡ್ತೀವಿ ನಾವು. ಚರಾಚರಗಳಲ್ಲಿ ಇದ್ದಾಳೆ ಅಂದಮೇಲೆ, ಅಣುವಿನಲ್ಲೂ ಇದ್ದಾಳೆ ಅಂದಮೇಲೆ ಕೆಟ್ಟದಾಗ್ತಾ ಇದೆ, ಅದನ್ನು ಯಾಕೆ ತಡೀತಾ ಇಲ್ಲ? ಆ ಪ್ರಶ್ನೆ ಬರುತ್ತೆ. ನಾನು ಭಗವಂತನನ್ನು ಅತಿಯಾಗಿ ನಂಬಿದ್ದೀನಿ ಅಮ್ಮನವರನ್ನು, ಆದರೆ ನನಗೆ ತೊಂದರೆ ಆಗ್ತದಿಲ್ಲ, ಯಾಕೆ? ನೀನು ನನಗೆ ತೊಂದರೆ ಆಗ್ತಿದೆ ಅಂತ ನೀನು ಭಾವಿಸಿದ್ಯಾ? ನಿನ್ನಲ್ಲಿರುವ ಜಗನ್ಮಾತೆ ನೀನೇ ಅನ್ನುವಾಗ, ಆ ಆತ್ಮಸ್ವರೂಪದ ಭಗವತಿ ಅಲ್ಲಿದ್ದಾಳಂದಾಗ ಆ ಕಷ್ಟವನ್ನು, ಆ ನೋವನ್ನು ಅನುಭವಿಸ್ತಾ ಇರೋದು ಕೂಡ ಆ ಜಗನ್ಮಾತೆನೇ ಅಲ್ವಾ? ಖುಷಿಯಾಗಿದ್ದಾಗ ನಾವು ಭಗವಂತನ ನೆನೆಸ್ಕೊಳ್ಳೋ, ನೀನು ಇಷ್ಟು ಸಂತೋಷ ಕೊಟ್ಟಿದೆಯಾ, ಇಷ್ಟು ಖುಷಿ ಕೊಟ್ಟಿದೆಯಾ ಅಂತ. ನೋವಾದಾಗಲೇ ಅಮ್ಮ ಅಂತ ಓಡಿ ಹೋಗ್ತೀವಿ. ಸುಖ ಬಂದಾಗ ನಮ್ಮಲ್ಲಿ ವಿದ್ಯಮಾನಳಾಗಿ ಕೂತು ಆ ಸುಖವನ್ನು ಅನುಭವಿಸುವವಳು ಅವಳೇ. ದುಃಖ ಬಂದಾಗ ಆ ದುಃಖವನ್ನು ಕಣ್ಣೀರಿನ ರೂಪದಲ್ಲಿ ಹೊರಹಾಕುವವಳು ಅವಳೇ. ಆ ಸ್ಥಿತಿ ತುರ್ಯಾವಸ್ಥೆ, ಆ ಅಥವಾ ಆ ಮನಸ್ಸಿನ ಸ್ಥಿತಿ ಬಂದಿದ್ದಾಗ ಜಗತ್ತು ಬೇರೆ ರೀತಿ ಕಾಣಿಸ್ತಾ ಹೋಗುತ್ತೆ. ಎಲ್ಲರಲ್ಲೂ ಅವಳನ್ನು ಅಸ್ತಿತ್ವವನ್ನು ಕಾಣ್ತಾ ಹೋಗ್ತೇವೆ. ನಮ್ಮ ಮಾತಿನಲ್ಲಿ ಗಾಂಭೀರ್ಯತೆ ಬಂದಿರುತ್ತೆ. ಬೇರೆ ಯಾವುದಕ್ಕೂ ಕೋಪವಾಗಲಿ, ಲೋಭವಾಗಲಿ, ಮೋಹವಾಗಲಿ, ಮದವಾಗಲಿ, ಮತ್ಸರವಾಗಲಿ ಯಾರ ಮೇಲೂ ಇರೋದಿಲ್ಲ. ಎಲ್ಲರಲ್ಲೂ ಜಗನ್ಮಾತೆ ಇದ್ದಾಳೆ ಅನ್ನುವಾಗ ನಾವೆಲ್ಲರನ್ನೂ ಇಷ್ಟಪಡ್ತೇವೆ. ಅತಿಯಾಗಿ ದ್ವೇಷಿಸುವ ವ್ಯಕ್ತಿಯನ್ನು ನೋಡಿ ಅವಳಲ್ಲೂ ಕೂಡ ಭಗವಂತ ಇದ್ದಾನಲ್ಲ, ಆ ಜಗನ್ಮಾತೆ ಇದ್ದಾಳಲ್ಲ ಅನ್ನೋ ಭಾವನೆ ಬಂದುಬಿಟ್ರೆ ಅವನ ಮೇಲಿರುವಂಥ ದ್ವೇಷವೇ ಹೊರಟೋಗ್ಬಿಡುತ್ತೆ. ಅಯ್ಯೋ, ಇಷ್ಟು ದಿವಸ ನಾನು ಆತನ ಏನೇನೆಲ್ಲ ಬೈದಿದ್ದೀನಿ, ಎಷ್ಟು ಕೋಪ ಮಾಡ್ಕೊಂಡಿದ್ದೀನಿ ಅವನ ಮೇಲೆ. ಆ ವ್ಯಕ್ತಿಯಲ್ಲೂ ತಾಯಿ ಇದ್ದಾಳೆ ಅಂದಮೇಲೆ ಆ ಭಾವನೆಯೇ ಬದಲಾಗುತ್ತೆ. ಆ ಭಾವನೆ ಬದಲಾದಾಗಲೇ ಭಾವನಾತೀತಳಾದ ಜಗನ್ಮಾತೆಯನ್ನು, ಅವಳ ನಿಜಾರ್ಥವನ್ನು ತಿಳ್ಕೊಳ್ಳೋಕೆ ಸಾಧ್ಯ. ಅದೇ ಲಲಿತಾ ಸಹಸ್ರನಾಮ ಮಾಡೋದು. ಮನುಷ್ಯನಲ್ಲಿಯೂ ಇರುವಂತಹ ಆ ದೈವತ್ವವನ್ನು ಹೊರಗೆ ಹಾಕತ್ತೆ. ಆ ದೈವತ್ವ ಹೊರಗೆ ಹಾಕಬೇಕು ಅಂದರೆ ಜಗನ್ಮಾತೆಯ ಅಸ್ತಿತ್ವವನ್ನು ನಮ್ಮೊಳಗೆ ನಾವು ನೋಡ್ಕೊಳ್ಬೇಕು. ಪಾರಾಯಣ ಮಾಡ್ತಾ ಹೋಗಬೇಕು. ಅರ್ಥಗಳು ಬೇಕಾಗಿಲ್ಲ, ಓದ್ತಾ ಇರಬೇಕಷ್ಟೆ. ಬೆಳಗ್ಗೆ ಒಂದು ಸಾರಿ ಓದ್ತೀಯ, ಓದಬೇಕು. ಮನಸ್ಸು ಇನ್ನೊಂದು ಸಾರಿ ಓದಬೇಕು ಅನ್ಸುತ್ತಾ, ಓದ್ತಾ ಇರಬೇಕು.
ನನಗೆ ಓದ್ಲಿಕ್ಕೆ ಬರೋದಿಲ್ವಾ? ಕೇಳಿಸ್ಕೊಬೇಕು. ಯಾವಾಗ ಆ ಶಬ್ದಗಳು ಕೇಳಿಸ್ತಾ ಹೋಗುತ್ತೆ, ಆ ಶಬ್ದಗಳ ಹಿಂದಿರುವ ರಹಸ್ಯ ಶಕ್ತಿಗಳು ನಮ್ಮನ್ನು ನಮಗೇ ಅರಿವಿಲ್ಲದಂತೆ ಶುದ್ಧಿ ಮಾಡ್ತಾ ಹೋಗ್ತವೆ. ಶ್ರೀಮಾತ್ರೇ ನಮಃ.